ಆತ್ಮೀಯ ವೀಕ್ಷಕರೇ, ಕ್ರೀಡೋ ಪ್ರೆಸ್ ನ್ಯೂಸ್ಗೆ ಸ್ವಾಗತ. ರಮ್ಯಾ ಅವರ ವಿರುದ್ಧ ಆನ್ಲೈನ್ ನಿಂದನೆ ಪ್ರಕರಣ. ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅವರ ವಿರುದ್ಧ ಆನ್ಲೈನ್ನಲ್ಲಿ ನಡೆದ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅವರ ವಿರುದ್ಧ ಆನ್ಲೈನ್ನಲ್ಲಿ ನಡೆದ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ರಮ್ಯಾ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಖಾತೆಗಳಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಂಡ ನಂತರ ಅವರ ಖಾತೆಗಳಲ್ಲಿ ಅಸಭ್ಯ, ಅವಾಚ್ಯ, ದ್ವೇಷಪೂರಿತ ಮತ್ತು ಬೆದರಿಕೆ ಸಂದೇಶಗಳ ಪ್ರವಾಹವೇ ಹರಿದು ಬಂದಿತ್ತು. ಈ ಸಂದೇಶಗಳಲ್ಲಿ ಮರಣ ಮತ್ತು ಅತ್ಯಾಚಾರದ ಬೆದರಿಕೆಗಳು ಸೇರಿವೆ. ಈ ಕೃತ್ಯಗಳು ಸಾಮಾಜಿಕ ಜಾಲತಾಣಗಳ ನೈತಿಕತೆ ಮತ್ತು ಭಾರತದ ಕಾನೂನುಗಳಿಗೆ ವಿರುದ್ಧವಾಗಿವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪೊಲೀಸರು ಈ ಕೃತ್ಯ ಎಸಗಿದ ಇನ್ನಿಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಪೊಲೀಸರು ಇತರೆ ಖಾತೆಗಳ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದು ತೀವ್ರ ತನಿಖೆ ಮುಂದುವರೆಸಿದ್ದಾರೆ. ಸೈಬರ್ ನಿಂದನೆ, ದ್ವೇಷ ಭಾಷಣ ಮತ್ತು ಆನ್ಲೈನ್ ಬೆದರಿಕೆಗಳ ವಿರುದ್ಧ ಕಠಿಣ ನಿಲುವು ತೆಗೆದುಕೊಳ್ಳುವುದಾಗಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಇಲಾಖೆಯು ಸುರಕ್ಷಿತ ಮತ್ತು ಗೌರವಯುತ ಡಿಜಿಟಲ್ ವಾತಾವರಣವನ್ನು ಕಾಪಾಡಲು ಬದ್ಧವಾಗಿದೆ ಎಂದು ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಈವರೆಗೂ ಸುದ್ದಿಯನ್ನು ನೀಡಿದ್ದು ನಿಮ್ಮ ವರದಿಗಾರ ಆಂಟೋನಿ. ಸುದ್ದಿಗಳಿಗಾಗಿ ಕ್ರೀಡೋ ಪ್ರೆಸ್ ನ್ಯೂಸ್ ಅನ್ನು ವೀಕ್ಷಿಸಿ. ಧನ್ಯವಾದಗಳು.